ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಮಿರಾಕಲ್ ರಿಸಲ್ಟ್ ಯಾವಾಗಲೂ ಅದೇ ಇದೆ. ಯಾಕೆ ಇದನ್ನೆಲ್ಲ ವಿಡಿಯೋ ಹಾಕ್ತಾ ಇದ್ದೀನಿ ಅಂದರೆ, ಇಡೀ ಕರ್ನಾಟಕದ 4 ದಿಕ್ಕುಗಳಲ್ಲೂ ಕೂಡ ನಮ್ಮ ಸ್ವದೇಶಿ ಗೊಬ್ಬರದ ತುಂಬ ವಿಶೇಷವಾದ ಆವಿಷ್ಕಾರಗಳನ್ನು ನೋಡ್ತಾ ಇದ್ದೀವಿ. ಏನಂತಂದರೆ, ಸಾಯಬೇಕು ಕಡಿತಾರೆ ಅನ್ನುವಂಥ ಮರಗಳು ಬರ್ತಾ ಇದೆ, ಬದುಕಲ್ಲ ಅನ್ನುವಂಥ ಮರಗಳು ಬರ್ತಾ ಇದೆ. ಈಗ ನಮ್ಮ ಈ ತರೀಕೆರೆಯಿಂದ ಬೆಂಗಳೂರು ತನಕ ಮತ್ತು ಕೆಲವಾರು ಭಾಗಗಳಲ್ಲಿ ರಸ ಒಡೆಯೋ ರೋಗ ಅಂತ ಹೇಳ್ತಾರೆ ತೆಂಗಿನ ಮರಗಳಿಗೆ. ಅಂಥ ತೆಂಗಿನ ಮರಗಳು ಬದುಕಲ್ಲ ಅಂತ ಹೇಳ್ತಾರೆ ರೈತ ಬಾಂಧವರು. ಯಾಕೆಂದರೆ ಆ ಅನುಭವ ಹಾಗೆ ಇರುತ್ತೆ. ಅಂತಹ ತೆಂಗಿನ ಮರಗಳು ಬದುಕ್ತಾ ಇರುವಂಥ ಒಂದು ಅದ್ಭುತವಾದ ಒಂದು ಲೈವ್ ವಿಡಿಯೋಗಳನ್ನು ನಿಮಗೆ ಹಾಕಿದ್ದೀನಿ. ಅದನ್ನು ದಯವಿಟ್ಟು ನೋಡಿ. ಒಂದು ಸ್ವದೇಶಿ ಗೊಬ್ಬರ, ಈ ಸ್ವದೇಶಿ ಗೊಬ್ಬರವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಮ್ಮ ದೇಶದ ಗೊಬ್ಬರ ನಮ್ಮ ದೇಶಕ್ಕೆ, ನಮ್ಮ ದೇಶದವರು ಅಲ್ಲದೆ ಬೇರೆಯವರು ಯಾರು ಗೊಬ್ಬರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ರೈತರ ಮಾತು. ತುಂಬ ದೊಡ್ಡ ದೊಡ್ಡ ರೈತರು ಹೇಳ್ತಾರೆ. ಜೊತೆಯಲ್ಲಿ ನಾವು ಯಾವುದೇ ಥರದ ರಾಸಾಯನಿಕದ ವಿರೋಧಿಗಳಲ್ಲ. ನಮ್ಮ ದೇಶದ ಮತ್ತು ಸರ್ಕಾರ ಏನಾದ್ರು ಕೊಡ್ತಾ ಇದೆ ಅಂತ ರಾಸಾಯನಿಕನ, ಅದು ನಮಗೂ ಒಳ್ಳೆಯದಕ್ಕೋಸ್ಕರ ಕೊಟ್ಟಿದೆ. ಆದರೆ ರೈತರು ಏನು ಮಾಡ್ತಾರೆ, ಅವೈಜ್ಞಾನಿಕ ಪದ್ಧತಿಯಲ್ಲಿ ಈ ರಾಸಾಯನಿಕಗಳನ್ನು ಬಳಸಿ ಸಮಸ್ಯೆಗಳನ್ನು ತಂದುಕೊಂಡಿದ್ದಾರೆ. ಹಾಗಾಗಿ ನಾವು ಅತಿ ಹೆಚ್ಚು ರಾಸಾಯನಿಕದ ಬಗ್ಗೆ ಮಾತಾಡಿರ್ತೀವಿ, ಜಾಸ್ತಿ ಹಾಕಬಾರ್ದು ಅಂತೇಳಿ ಹೇಳ್ತಾರೆ. ಇವತ್ತು ಯಾವುದು ಹೆಂಗೆ ಇರಲಿ, ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಅದ್ಭುತವಾದ ವಿಶೇಷವಾದ ಈ ಗೊಬ್ಬರ ಏನೇನು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇಡೀ ವಿಡಿಯೋ ನೋಡಿ. ದಯವಿಟ್ಟು ಸಾಯ್ತಿರೋ ಮರಗಳು ಇನ್ನೇನು ಉಳಿಯಲ್ಲ ಅನ್ನೋಂಥದ್ದು ಚೆನ್ನಾಗಿ ಬಂದಿರುವಂಥದ್ದು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಒಂದು ತೋಟಕ್ಕೆ ಬಂದಿದ್ದೀವಿ, ಈ ಚಿಕ್ಕಮಗಳೂರು ಭಾಗದಲ್ಲಿ. ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಈ ತೋಟದ ನಿರ್ವಹಣೆ ಮಾಡೋರಿದ್ದಾರೆ, ಅವ್ರು ತುಂಬ ಅನುಭವ ಇರುವಂಥವ್ರು. ಏನು ಸಮಸ್ಯೆ ಇದೆ ಅಂತ ಅವ್ರ ಹತ್ರ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಬಸವರಾಜ್ ಅಂತ. ಬಸವರಾಜ್ ಅಂತ. ಈಗ ಇದು ಎಷ್ಟು ವರ್ಷದ ತೋಟ ಸರ್ ಇದೆಲ್ಲ? ಇದು 20 ವರ್ಷದ್ದು ಸರ್. 20 ವರ್ಷದ್ದು. ಏನೆಲ್ಲ ಬೆಳಿತೀರಿ ಇಲ್ಲಿ? ಅಡಿಕೆ, ತೆಂಗು ಅಷ್ಟೇ ಸರ್. ಅಡಿಕೆ, ತೆಂಗ. ಈಗ ಅಡಿಕೆಯಲ್ಲಿ ನಿಮ್ ಪ್ರಕಾರ ಏನೆಲ್ಲ ಸಮಸ್ಯೆ ಇದೆ ಸರ್? ಸಮಸ್ಯೆ ಅಂದ್ರೆ ಸುಳಿ ಸಾಯ್ತಾ ಇದೆ. ಹಾಗಾಗಿ ಒಂದೊಂದು ಗಿಡ ಹೋಗ್ತಾ ಇದೆ. ಆಮೇಲೆ ಫಸಲು ನಿಲ್ತಾ ಇಲ್ಲ. ಅದು ಗೊನೆಗಳೆಲ್ಲ ಹಂಗೆ ಇದಾಗಿದ್ದು ಒಂಬಳೆ ನಿಂತಿದ್ದು ಮತ್ತೆ ಉದುರು ಹೋಗ್ತಾ ಇದೆ. ಇನ್ನು ಎಷ್ಟು ಒಂಬಳೆ ಇದೆ ನಿಮ್ ಪ್ರಕಾರ? ಇನ್ನೆಷ್ಟಿದೆ ಸಿಂಗಾರ? ಇನ್ನು ಹಿಂಗಾರ ಅಂತ ಇನ್ನು ಎಷ್ಟಿದೆ? ಹಿಂಗಾರ ಇಲ್ಲ ಸರ್, ಇದು ಕ್ಲೋಸ್ ಆಗಿದೆ ಅಲ್ಲೇ. ಇನ್ನು ಒಂದು ಇರ್ಬೇಕಲ್ಲ? ಇನ್ನೊಂದು ಇಲ್ಲ, ಮುಗ್ದಿದೆ ಎಲ್ಲ. ಹೌದಾ? ನಮ್ಮ ಪ್ರಕಾರ ಇನ್ನು ಒಂದು ಇದೆ ಅಂತ ಅನ್ಕೊಂಡಿದ್ದೆ. ಹೊರಟಿಲ್ಲ ಅದಷ್ಟೇ. ಅದೇ ಹೊರಡ್ಬೇಕು. ಓಕೆ. ನೋಡಿ, ಉದಾಹರಣೆಗೆ ಈ ಗಿಡ, ಇದಕ್ಕೇನ್ ಹೇಳ್ತೀರಾ? ಅದು ಅದು ಏನೋ ಬಹುಶಃ ಸುಳಿ ಹೋಗಿರ್ಬೋದು. ಹೌದು, ಸುಳಿ ಹೋಗಿರೋದು. ನೋಡಿ ಹಿಂಗಾಗಿದೆ. ಆಮೇಲೆ ನೆಕ್ಸ್ಟ್ ಇದು ನೋಡಿ ಸರ್, ಅಲ್ಲಿದೆಯಲ್ಲ, ಅದು ಅಡಿಕೆ ಒಂಬಳೆ ನಿಂತಿಲ್ಲ ನೋಡಿ, ಅದೆಲ್ಲ ಫುಲ್ ಮಸ್ಕರ್ದು ಹೋಗಿದೆ. ಇದಲ್ಲ ನೋಡಿ, ಯಾವ ಗಿಡ ಸರ್ ಇದಾ? ನೋಡಿ ಅದೇ ಸರ್, ಅದಿದೆಯಲ್ಲ, ಅದು ನಿಂತಿಲ್ಲ, ಅದು ಒಂಬಳೆ ಹಂಗೆ ಎಲ್ಲ ಊದು ಮಸ್ಕರ್ದು ನಿಲ್ತಾನೆ, ಎಲ್ಲ ಕಪ್ಪಾಗಿ ಹೋಗ್ತಾ ಇದೆ. ಕಪ್ಪಾಗಿ ಹೋಗಿದೆ, ಅದು ಬರ್ತಾನೆ ಇಲ್ಲ. ಎಷ್ಟು ಸಮಯ ಆಯ್ತು ಸರ್ ಈ ತರ ಆಗಿ? ಈ ತರ ಆಗಿ ಒಂದು 3 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಕಾಯಿ ಬರ್ತಾ ಇಲ್ಲ. ಏನಾರ ಈ ಸಲ ಒಂದು ಹಿಂಗಾನ ನಿಂತು ಬಿಟ್ರೆ ಏನ್ ಹೇಳ್ತೀರಾ? ನಿಂತ್ರೆ ಒಳ್ಳೇದೇ ಅಲ್ವಾ ಸರ್ ಇದು? ಹೌದಲ್ಲ? ಅಂದ್ರೆ ಮಾಮೂಲಿ ಗೊಬ್ಬರ ಎಲ್ಲ ಹಾಕ್ತಲೇ ಇದೀವಿ, ನಿಲ್ತಾ ಇಲ್ಲ ಅದು. ಹೌದಲ್ಲ? ನೋಡಿ, ಈ ತೆಂಗಿನ ಮರ ಅಂತ ಹಿಂಗಾಗಿದೆಯಲ್ಲ, ಏನು ಪೂರ್ತಿ ಏನು ಆರೋಗ್ಯನೇ ಇಲ್ಲ. ಏನೋ ಅದೇ ಇದು ಇರ್ಬೋದಾ ಅಂತ ಇದು ಸಾರಾಂಶ ಕಳ್ಕೊಂಡಿದೆ ಅದ್ರಲ್ಲಿ. ಅದ್ರ ರೆಕ್ಕೆ ಎಲ್ಲ ಜಗ್ಗಿದೆ, ಮೇಲ್ಗಡೆ ಸುಳಿ ಒಂದಿದೆ, ಕಾಯಿ ಫಸಲು ಏನಿಲ್ಲ ಸರ್. ಎಲ್ಲ ಜೋತ್ ಬಿದ್ದು ಬಿಟ್ಟಿದೆ, ಕಾಯಿ ಫಸಲು ಏನಿಲ್ಲ. ಕಾಯಿ ಫಸಲು ಇಲ್ಲ ಅದ್ರಲ್ಲಿ. ಓಕೆ. ಒಂದ್ ವೇಳೆ ಇದರಲ್ಲಿ ಒಂದು 3 ತಿಂಗಳಲ್ಲಿ ಒಂದು ಒಳ್ಳೆ ಡೆವಲಪ್ ಬಂದ್ರೆ ಏನ್ ಅನ್ಸುತ್ತೆ? ಅದು ಒಳ್ಳೇದೇ ಅಲ್ವಾ ಸರ್ ನಮಗೆ? ಗರಿಯಲ್ಲೇ ಗೊತ್ತಾಗುತ್ತೆ. ಸರಿ, ನೋಡೋಣ ಮುಂದೆ ಇನ್ಯಾವ್ದು. ಒಂದು ಗಿಡ ನೋಡಿ ಸರ್, ಅದೊಂದು ಗಿಡ. ಇದು ಸುಳಿ ರೋಗ ಅಂತ ಹೇಳ್ತಾರೆ. ನೋಡಿ ಅಲ್ಲೊಂದು, ಅದ್ರಲ್ಲಿ ಒಂದು ಫಸಲಿಲ್ಲ. ಅದ್ರಲ್ಲೂ ಇಲ್ಲ. ನೋಡಿ ಅದ್ರಲ್ಲೂ ಇಲ್ಲ, ಎಲ್ಲ ಒಂದ್ ನಿಂತಿದೆ. ಈಗ ಅದು ಹಿಂಗಾರ ಏನೋ ಇರ್ಬೋದು. ಕಾಯಿ ಇಲ್ಲ, ಒಟ್ಟಿಗೆ ಒಂಬಳೆ ಇದೆ, ಅದು ಅಷ್ಟೇ. ಹೌದು, ಇದು ಕಾಯಿ ಇಲ್ಲ. ನೋಡಿ ಇದೊಂದು ಸರ್, ಇದು ಅದು ಹಂಗೆ ಕೀಳೆ ಬಿದ್ದಿದೆ ನೋಡಿ ಅಲ್ಲಿ. ನೋಡಿ, ಇದು ಈಗ ಅಡಿಕೆ ಮರ ಚೆನ್ನಾಗಿದೆ, ಎಲೆ ಅಷ್ಟು ಸರಿ ಇಲ್ಲ, ಆದ್ರೆ ಕಾಯಿ ಹಿಂಗಾರ ಇದೆ, ಒಂದೇ ಒಂದು ಕಾಯಿ ಇಲ್ಲ. ಅದು ಎಲ್ಲ ಉದುರಿದೆ, ಕಾಯಿ ಪೂರ ಉದುರೋಗಿದೆ. ನೋಡಿ, ಅದ್ರೊಳಗೆ ರೋಗದ ಹಿಂಗಾರ, ಅದು ಪಕ್ಕದ ರೋಗದ ಹಿಂಗಾರ. ಎಲೆ ಮರ ಚೆನ್ನಾಗಿದೆ, ರೋಗದ ಹಿಂಗಾರ. ಈ ಕಡೆ ಯಾವ ತೆಂಗಿನ ಮರ ಎಳೆ ಬಿದ್ದಿರೋದು ನೋಡಿ, ಅದೇ. ಇದೊಂದು ಫುಲ್ ಹೋಗ್ಬಿಟ್ಟಿದೆ, ಫಸ್ಲಿಲ್ಲ ಅಲ್ವಾ? ಫಸ್ಟ್ ಇಲ್ಲ, ಮೊದಲು ಫಸ್ಲು ಬಿಡ್ತಿತ್ತು, ಈಗಿಲ್ಲ, ಈ ವರ್ಷದಲ್ಲಿ ಇಲ್ಲ ಅದು. ನೋಡೋಣ. ಈ ಅಡಿಕೆ ಮರ ಸೊಟ್ಟ ಆಗ್ಬಿಟ್ಟಿದೆ. ಅದು ಸೊಟ್ಟ ಇದೆ ನೋಡಿ, ಸೊಟ್ಟ ಆದ್ರೆ ಮತ್ತೆ ಅದು ಬದುಕತ್ತಾ? ಬದುಕಬಹುದು, ಆದ್ರೆ ಫಸ್ಲಿಲ್ಲ, ಅದು ಬಿಟ್ಟಿದೆ ನೋಡಿ, ಸಣ್ಣ ಫುಲ್ ಕರ್ರಗಾಗೋಗ್ಬಿಟ್ಟಿದೆ. ಓಕೆ, ನೋಡೋಣ. ಮುಂದಿನ ದಿನಗಳಲ್ಲಿ ಅದು ಸೊಟ್ಟ ಆಗಿರೋ ಸ್ಟ್ರೈಟ್ ಆಗತ್ತೆ. ಒಂದು 6 ತಿಂಗಳು 8 ತಿಂಗಳು ಬೇಕು, ಅದು ಮರ ಬದುಕತ್ತೆ.
ಇದು ತೆಂಗಿದೆ, ಇದು ಅದೇ ತರ ಆಗಿರೋದು. ಇದೊಂದು ತೆಂಗು ಎಷ್ಟು ಸಮಯದಿಂದ ಹೆಂಗೆ ಇದೆ ಸರ್ ಇದು? ಇದು 2 ವರ್ಷ ಆಯ್ತು ಸರ್. ಇದು ಹಿಂಗೆ ಇದೆ, ಒಟ್ಟಿಗೆ ಫಸ್ಲಿಲ್ಲ ಅಷ್ಟೇ. ಫಸ್ಲಿದ್ದು 2 ವರ್ಷದಿಂದ ಹಂಗೆ. ಹಂಗೆ ನೋಡೋಣ ಈ ತೆಂಗಿನ ಮರ ಫುಲ್ ಏನಾಗಿದೆ, ಕಲರ್ ಹಳದಿ ಆಗೋಗ್ಬಿಟ್ಟಿದೆ. ಗರಿ ಎಲ್ಲ ಕೆಳಗಡೆ ಇಳೆ ಬೀಳುತ್ತೆ. ಕರಿ ಎಲ್ಲ ಸರ್ ನೋಡಿ, ಇದು ಈ ತರ ಆಗಿದೆ. ಹಾಂ ಅದು ಕಾಯಿ ಬಂದಿಲ್ಲ, ಮತ್ತೆ ಉದುರಿದೆ. ಹಾಂ, ಕಾಯಿಗಳೆಲ್ಲ ಉದುರೋಗ್ತದೆ. ಇಲ್ಲೇ ಉದುರಿದೆ ನೋಡಿ, ಎಲ್ಲ ಇದು ವೇಸ್ಟ್ ಆಗಿದೆ. ಓ, ಇದೆಲ್ಲ ವೇಸ್ಟ್ ಆಗೋಗುತ್ತೆ. ವೇಸ್ಟ್ ಆಗಿದೆ, ಈ ತರ ಉದುರಿರೋದು. ಓ, ಎಲ್ಲ ಕಾಯಿ ಉದುರುತ್ತದೆ, ಕಾಯಿ ಆಗಿಲ್ಲ. ಇದು ಕಾಯಿ ಆಗಿಲ್ಲ, ಇದು ವೇಸ್ಟೇ. ವೇಸ್ಟ್ ಏನಿರಲ್ಲ ಅದು. ಓ ನೋಡಿ, ಇದೊಂದು ಮರ ಸೊಟ್ಟ ಆಗಂಗೆ ಬಂದು ಸುಳಿ ರೋಗ ಬಂದ್ಬಿಟ್ಟಿದೆ ಕಂಪ್ಲೀಟ್. ಅದರಲ್ಲಿ ಏನು ಯಾವ್ದು ಹಿಂಗಾರನೇ ಇಲ್ಲ, ಏನಿಲ್ಲ ಏನಿಲ್ಲ, ಇರೋದು ಹೋಯ್ತು. ವರ್ಷದಿಂದ ಹಂಗೆ ಜಗ್ಗಿದೆ ಅದು. ನೋಡಿ ಅದೊಂದು ಅದೊಂದು ಫುಲ್ಲು. ನೋಡಿ ಸರ್, ಇನ್ನೊಂದು ಇದು ಮರ ಚೆನ್ನಾಗಿದೆ, ಅದ್ರಲ್ಲಿ ಒಂದು ಗೊನೆನೂ ಫಸ್ಲಿಲ್ಲ ಅದು. ನೋಡಿ ಇದಷ್ಟು, ಇದು ಮರ ತುಂಬಾ ಚೆನ್ನಾಗಿದೆ, ಒಂದೇ ಒಂದು ಗೊನೆನೂ ಇಲ್ಲ. ಇಲ್ಲ ಇಲ್ಲ, ಎಲ್ಲ ಒಣಗೋಗಿದೆ. ಒಣಗೋಗಿದೆ, ಭಾರಿ ಡೇಂಜರ್ ಆಗಿಬಿಟ್ಟಿದೆ. ಇದು ಅಡಿಕೆ ಅದು ಅಷ್ಟೇ ನೋಡಿ, ಇದೊಂದು ಗಿಡ ಅಡಿಕೆ ಅಂತೂ ಎಕ್ಸಲೆಂಟ್ ಆಗಿದೆ, ಮರ ತುಂಬಾ ಚೆನ್ನಾಗಿದೆ. ಅಂದ್ರೆ ಫಸಲು ಪೂರ್ತಿ ಒಣಗಿದೆ, ಏನೇನಿಲ್ಲ ಅದ್ರಲ್ಲಿ. ಈ ತರ ಒಣಗೋಗಿರೋದು ಎಷ್ಟಿದೆ ಸರ್? ಎಷ್ಟು ಗಿಡದಲ್ಲಿ ಒಣಗ್ತಾ ಇದೆ ಆ ತರ? ಈ ತರ ಸರ್ ಒಂದು ಹೆಚ್ಚು ಕಡಿಮೆ ಒಂದು 500 ಗಿಡ ಹತ್ರ ಇದೆ. ಇದೆಯಲ್ಲ 500 ಇದೆ ನೋಡಿ. 500 ಗಿಡ ಅಂದ್ರೆ 500 ಗಿಡದಲ್ಲಿ ಹೆಚ್ಚು ಕಮ್ಮಿ 4 ಗೊನೆ ಬಂದ್ರೆ 10 ಲಕ್ಷ ಇನ್ಕಮ್. ಅದೇ ಅದೇ 500 ಗಿಡದಲ್ಲಿ ಲಾಸ್ ಬರ್ತಾ ಇದೆ. 10 ಲಕ್ಷ ವೇಸ್ಟ್ ಅಂತ ಅರ್ಥ. ವೇಸ್ಟ್ ಅದು. ಮಾಮೂಲಿ ಗೊಬ್ಬರ ಎಲ್ಲ ಮೇಹನತ್ ಮಾಡ್ತಾ ಇದೀವಿ ಸರ್, ಆದ್ರೆ ಅದು ಫಸಲು ನಿಲ್ತಾ ಇಲ್ಲ. ನೆಕ್ಸ್ಟ್ ನೀವು ಗೊಬ್ಬರ ಮಾಡೋದ್ ಬೇಡ, ನಾ ಹೇಳ್ತೀನಿ, ಅದನ್ನ ಮಾಡಿದ್ರೆ ಸಾಕು. ಆಯ್ತು, ಸರಿ ಸರ್. ನೋಡಿ ಇದೊಂದು ಮರ ನೋಡಿ, ಮರ ಚೆನ್ನಾಗಿದೆ ನೋಡಿ. ಹಿಂಗಾರ 4 ಹಿಂಗಾರ ಇದೆ, ಕಾಯಿ ಎಲ್ಲ ಸುಟ್ಟೋದಂಗ ಇಲ್ಲ, ಅದು ಬರಲ್ಲ ಸರ್, ಅದು ವೇಸ್ಟ್, ಅದು ಒಣಗೋಗಿದೆ ಕಾಯಿ, ಅದು ಒಣಗೋದು. ನೋಡಿ ಈ ಮರದಲ್ಲಿ ಮೇಲಿನ ಗಿಡದ ಇನ್ನೊಂದು ಹಿಂಗಾರ ಕರೆಕ್ಟ್ ಬಂದ್ರೆ ಏನ್ ಹೇಳ್ತೀರಾ? ಅದು ಒಳ್ಳೇದೇ ಅಲ್ವಾ ಸರ್? ಬಂದ್ರೆ ಪಾಸ್ ಆಯ್ತಂತಲ್ಲ? ಪಾಸ್ ಆಯ್ತಂತ. ಖಂಡಿತ ಈ ತರದೆಲ್ಲ ರೆಡಿ ಆಗುತ್ತೆ, ನೀವು ಯೋಚನೆ ಮಾಡಂಗೆ ಇಲ್ಲ. ಆಯ್ತು ನೋಡಿ, ಇಲ್ಲಿ ಒಂದು ಹಿಂಗ ಇದೆ, ನೋಡಿ ಅದು ಅಷ್ಟೇ. ಅಲ್ಲಿ ಒಣಗೋಗಿದೆ, ಎಲ್ಲ ತಗೊಂಡಿದೆ, ಗೊಬ್ಬರನು ತಗೊಂಡಿದೆ, ಎಲ್ಲ ತಗೊಂಡಿದೆ, ಅದು ಕಾಯಿನೇ ಇಲ್ಲ. ಅದು ಅಷ್ಟೇ ಅಲ್ಲ ನೋಡಿ, ಅಲ್ಲ ಅದು ಅಷ್ಟೇ. ಗಿಡ ಇದೆ, ಗಿಡ ಇದೆ, ಗೊನೆನೂ ಇದೆ ಸರ್, ಕಾಯಿ ಇಲ್ಲ. ಫುಲ್ ವೇಸ್ಟ್ ಕಾಯಿ ಅದು. ನೆಕ್ಸ್ಟ್ ಅದೊಂದು ನೋಡಿ ಸರ್, ಅಲ್ಲಿ ಫುಲ್ ಸೊಟ್ಟಗಾಗ್ತೈತಿ ಈಗ, ಏನಂತ ಅದು ಇದು ಮಾಡ್ಬೇಕು. ನೋಡಿ ಗಿಡ ಚೆನ್ನಾಗಿದೆ, ಫುಲ್ ಏನೇನಿಲ್ಲ, ಇದು ರೋಗದ ಹಿಂಗಾರ. ಅದೇ ಫುಲ್ ಕಾಯಿ ಇಲ್ಲ, ಅದು ಕಾಯಿ ಇದೆ, ವೇಸ್ಟ್ ಅದು. ಬಸ್ಲು ಕಾಯಿ ಅದ್ರೊಳಗಡೆ ಇದು ಬರಲ್ಲ ಬರಲ್ಲ. ಯಪ್ಪ, ತುಂಬಾ ಗಿಡ ಹಂಗೆ ಆಗೋಗ್ಬಿಟ್ಟಿದಾವೆ, ಅಂದ್ರೆ ಸುಳಿ ಹೋಗಿರೋದು. ಅದೇ ಒಂದು 500 ಮೇಲಿದೆ ಸರ್ ಅದು. ನೋಡಿ ಇದು ಮರ ಚೆನ್ನಾಗಿದೆ, ಕಾಯಿ ಪೂರಾ ಡೌನ್. ಮರ ಚೆನ್ನಾಗಿದೆ ನೋಡಿ, ಎದುರುಗಡೆ ಪೂರಾ ಉದುರೋಗಿದೆ. ನೋಡಿ ಸರ್, ಅದಷ್ಟೇ, ಅದು ಮರ ಚೆನ್ನಾಗಿದೆ, ಗೊನೆನೇ ಇಲ್ಲ ಅದ್ರಲ್ಲಿ. ಈ ಕಡೆ ನೋಡಿ, ಇದು ಒಂದು ಮರ ಸೊಟ್ಟ ಆಗೋಗ್ಬಿಟ್ಟಿದೆ, ಸೊಟ್ಟ ಆಗಿದೆ, ಅದರೊಳಗೆ ಎಲ್ಲಿ ಹಿಂಗಾರ ಹಿಡಿಯಲ್ಲ, ಅದು ಹಿಡಿದ್ರು ಬಿದ್ದೋಗುತ್ತೆ. ನೋಡಿ ಇಲ್ಲಿ ಹಿಂಗಾರಗಳ ಪೂರ ಖಾಲಿ ನೋಡಿ, ಇಲ್ಲೂ ಅಷ್ಟೇ ನೋಡಿ. ಇದಂತೂ ಫುಲ್ಲು ಮರ ಸೂಪರ್ ಇದೆ, ಮರ ಚೆನ್ನಾಗಿದೆ, ಅದು ಗೊನೆ ನಿಂತಿಲ್ಲ, ಪೂರ ಹಿಂಗಾರ ಕರ್ಗಾಗೋಗ್ಬಿಟ್ಟಿದೆ. ಈ ಥರದ ಸಿಕ್ಕಾಪಟ್ಟೆ ಮರ ಇದಾವೆ, ಇದೆ. ಒಳ್ಳೆ ಫಸಲು ಕೊಡಬೇಕು, ಫಸಲುಗಳು ಕಮ್ಮಿನೇ ಇದ್ರೊಳಗೆ. ನೋಡಿ ಇಲ್ಲೊಂದು ಸೊಟ್ಟ ಆಗಿದೆ, ಅದೊಂದು ಸೊಟ್ಟ ಮರ, ಇದು ಸೊಟ್ಟ. ತೆಂಗಿನ ಮರದಲ್ಲಿ ಏನೇನು ಸಮಸ್ಯೆ ಸರ್? ಏನ್ ಕಾರಣ ಆಗಿದೆ ಅಂತ ಹೇಳಿ ಸರ್ ಒಂಚೂರು. ಇದಾ? ಓಕೆ ನೋಡಿ, ಇದು ಹಿಂಗೆ ಬಂದು ತಲೆ ಹೋಗ್ಬಿಟ್ಟಿದೆ. ಈ ಕಡೆ ನಮ್ಮ ಕಡೂರು, ಬೇರೂರು, ತುಮಕೂರು, ಗುಬ್ಬಿ ಭಾಗದಲ್ಲಿ ಇದಕ್ಕೆ ರಸ ಹೊಡೆಯೋ ರೋಗ ಅಂತ ಹೇಳ್ತಾರೆ. ರಸ ಹೊಡೆಯೋ ರೋಗ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಬ್ಲ್ಯಾಕ್ ಕಲರಲ್ಲಿ ಒಂದು ರಸ ಹೊಡೆಯಂಗೆ ಆಗಿ ಹೋಗಿರುತ್ತೆ ನೋಡಿ, ಇದು ರೆಡ್ ಕಲರಲ್ಲಿ ಕಾಣ್ಬೋದು ನೀವು. ಇದು ನೋಡಿ, ಈ ತರ ಇದ್ರಲ್ಲಿ ರಸ ಹೊಡೆದ್ರೆ ಈ ಬೇರುಗಳೆಲ್ಲ ಡ್ಯಾಮೇಜ್ ಆಗೋಗಿರುತ್ತೆ. ಬೇರು ಡ್ಯಾಮೇಜ್ ಆಗೋದಾಗ ಪೋಷಕಾಂಶ ಮೇಲೆ ಹೋಗಲ್ಲ. ನೋಡಿ ಇಲ್ಲಿ ಕೆಂಪು ರೆಡ್ ಆಗಿದೆ ನೋಡಿ, ರೆಡ್ ಆಗಿದೆ. ಇದು ಇನ್ನೊಂದು ಮರದಲ್ಲಿ ತೋರಿಸ್ತೀನಿ. ಇದು ಇನ್ನೊಂದು ಮರ ರಸ ಹೊಡೆಯೋದು ಅಂದ್ರೆ ನೋಡಿ ಈ ತರ. ಇದು ನಾರ್ಮಲ್ ಮರ, ನಾರ್ಮಲ್ ನೋಡಿ. ಈ ತರ ಆಯ್ತಂದ್ರೆ ಇದು ರಸ ಹೊಡೆಯೋದು ಅಂತ ಹೇಳ್ತಾರೆ. ಇದು ಇಲ್ಲಿಂದ ಅರ್ಧ ಮರ ಅದೇ ತರ ಆಗಿದೆ. ಹೌದೌದು ನೋಡಿ, ಇದೆಲ್ಲ ರಸ ಹೊಡೆಯೋದು. ಇದು ಪರಿಣಾಮನ ತೋರಿಸ್ತೀನಿ, ರಸ ಹೊಡೆಯೋದು ನೋಡಿ. ಹಿಂಗಾಗಿ ಇಲ್ಲ ನೀವು ಹೇಳ್ದಂಗೆ ಅರ್ಧ ಹಂಗೆ ಆಗಿದೆ ಅಂತೇಳಿ, ಅದೇ ತರ ಆಗಿದೆ ಅಲ್ಲ, ಅರ್ಧ ಫುಲ್ ಹಂಗೆ ಆಗಿದೆ ನೋಡಿ. ಹಿಂಗೆ ಮರ ಪೂರ ಹಿಂಗಾಗಿದೆ ಅರ್ಧ. ಇದಾದ್ರೆ ಎಲೆ ಎಲ್ಲ ಜೋತ್ ಬಿಡ, ಅದು ಫುಲ್ ಎಲ್ಲ ಜಗ್ಗಿದೆ, ಸುಳಿ ಮಾತ್ರ ಮೇಲ್ಗಡೆ ಹಸಿ ಇದೆ ಅಷ್ಟೇ. ಹೌದು ನೋಡಿ, ಈ ತರ ಎಲ್ಲ ಜೋತ್ ಕಟ್ಟಿಲ್ಲ ಈಗ. ಇಲ್ಲಿ ಬೇರುಗಳು ಕಂಪ್ಲೀಟ್ ಡ್ಯಾಮೇಜ್ ಆಗೋಗಿದೆ. ಈಗ ನಾವು ಇದಕ್ಕೆ ಬೇರೆ ರೂಟ್ ಬರೋದಕ್ಕೋಸ್ಕರ ಗೊಬ್ಬರ ಡೆವಲಪ್ಮೆಂಟ್ ಮಾಡಿ ಅದನ್ನ ಸರಿ ಮಾಡ್ತೇವೆ.
ನೋಡಿ ಇದೊಂದು ಮರ ರಸ ಹೊಡೆಯೋದಂದ್ರೆ ನೋಡಿ ಈ ಥರ ರೆಡ್ ಆಗಿ ರಸ ಇಳಿಯೋದು. ಹಂಗೆ ಇಳಿತಂದ್ರೆ ಆಮೇಲೆ ಕಾಯಿನೂ ಅಷ್ಟೇ ಸರ್, ಅದು ನಿಲ್ಲಲ್ಲ. ರಸ ಹೊಡೆದ ರೋಗ ಅಂದ್ರೆ ಕೆಳಗಡೆ ಕಾಯಿ ಎಲ್ಲ ಉದುರುತ್ತೆ. ಹಾಂ ನೋಡಿ ಈ ಥರ ಆಗಿ ಹೋಗಿದೆ. ಹಂಗೆ ಇನ್ನೊಂದು ನೋಡೋಣ, ತಗೊಂಡು ಬರ್ತೀನಿ. ನೋಡಿ ಇದು ನೋಡುವ ಮರದಲ್ಲಿ ಫುಲ್ ರಸ ಹೊಡೆದು ಕೆಳಗಡೆ ಎಲ್ಲ ಇಳಿದಿದೆ ನೋಡಿ. ಹಸಿ ಕೆಳಗೆಲ್ಲ ಇಳಿದಿದೆಯಲ್ಲ. ಬೇರೆ ಹತ್ರ ಎಲ್ಲ ಇಳಿದಿದೆ ನೋಡಿ. ಹಾಂ ನೋಡಿ ಇಲ್ಲೆಲ್ಲ ಇಳಿದಿದೆ, ಎಲ್ಲ ರಸ ಹೊಡೆದಿದ್ದು. ಈ ಥರ ಸಮಸ್ಯೆ ಆದಾಗ ಮರ ಡ್ಯಾಮೇಜ್ ಈಸಿಯಾಗಿ ಆಗುತ್ತೆ. ನೋಡಿ ಆ ಥರ ರಸ ಹೊಡೆದಿದ್ದು ಹಿಂಗಾಗಿದೆ ನೋಡಿ. ಎಲ್ಲ ಗರಿ ಜೋತು ಬಿದ್ದು ಖಾಲಿ ಆಗಿದೆ. ಹೌದು, ಇಲ್ಲಿ ನೋಡ್ಬೋದು ನೋಡಿ ಮಾಮೂಲಿ ಮರ ಹೆಂಗಿದೆ, ರಸ ಹೊಡೆದಿದೆ ಅಂದರೆ ಅಲ್ಲಿ ರಸ ಹೊಡೆದಿದೆ ನೋಡಿ. ಅಂದರೆ ಇದು ರೋಗದ ಲಕ್ಷಣ. ಇದು ಈ ಥರ ಕಾಣುತ್ತೆ. ಹಿಂಗಾದಾಗ ತಲೆ ಹೋಗಿ ಮರ ಹೋಗ್ಬಿಡುತ್ತೆ. ಹಾಂ, ಹಿಂಗಾಗಿ ಫುಲ್ ಸುಳಿ ಹೋಗುತ್ತೆ. ಬಾಂಧವರೇ, ಇಲ್ಲಿವರೆಗೆ ನಾನು ರೋಗ ಇದ್ದಿದ್ದ ಮರಗಳನ್ನು ತೋರಿಸಿದ್ದೀನಿ. ಈಗ ತೋರಿಸ್ತಿರೋ ವಿಡಿಯೋ ಆ ರೋಗ ಇದ್ದಿದ್ದು ಮರ, ಸಾಯತ್ತೆ ಅಂದ ಮರ, ಬದುಕಿರುವಂತ ಲೈವ್ ವಿಡಿಯೋ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ಫುಲ್ ನೋಡಿ. ಥ್ಯಾಂಕ್ ಯು. ಇನ್ನೊಂದು ಯಾವ ಮರ ಸರ್ ಅದು? ನೋಡಿ ಈ ಮರ ಸರ್ ಇದು ಇದಲ್ಲ. ಇದು ಮುಂಚೆ ಹೆಂಗಿತ್ತು? ಏನು ಇರ್ಲಿಲ್ಲ, ಎಲ್ಲ ಉದುರೋಗಿತ್ತು. ಎಳ್ನೀರು ಅಲ್ಲ ಕಾಯಿ ಅಲ್ಲ, ಆ ತರ ಆಗಿ ಎಲ್ಲ ಉದುರಿತ್ತು ಆ ರೋಗ ಆದ್ಮೇಲೆ. ಈಗ ಎಳ್ನೀರಿಗೆ ನಿಂತಿದೆ ಕಾಯಿ ಎಲ್ಲ, ಕುರ್ಬ ಎಲ್ಲ ಹೊಳ್ತವೆ. ಹೌದು, ಕಾಣ್ತಾ ಇದೆ ನೋಡಿ. ಈ ಒಂಬಳೆನೂ ಹೊಡ್ತಾ ಇದೆ. ಫುಲ್ ಎಲ್ಲ ಜಗ್ಗೋಗಿತ್ತು. ಅದು ಹಳೆ ಜಗ್ಗಿರೋ ಕಾಯಿಗಳು ನೋಡಿ ಅಲ್ಲೇ ಇದಾವೆ ಇನ್ನು. ಅದು ಎಳ್ನೀರು ಅಲ್ಲ. ಹೌದೌದು, ಅಲ್ಲಿ ಕೆಳಗಿಂದ ಕಾಣ್ತದೆ ನೋಡ್ರಿ, ಏನಿಲ್ಲ. ಈಗ ಒಂದು 20 ಕಾಯಿ ನಿಲ್ಬಹುದು. ನಿಂತವೆ ಒಂದು 10 ಈ ಕಡೆ ಇದೆ, ಆ ಕಡೆ ಒಂದು 10 ಇನ್ನು ಸಣ್ಣ ಹೊಡ್ತಿದಾವೆ. ಆ ಕಡೆ ಒಂಬಳೆ ಇದೆ. ಓಕೆ, ಅದಿನ್ನು ಒಂದ್ಸಲ ಹಾಕಿರೋದೇ ಒಂದ್ಸಲ. ಒಂದೇ ರೌಂಡ್ ಅಷ್ಟೇ. ನೆಕ್ಸ್ಟ್ ಇನ್ನೊಂದು 2 ರೌಂಡ್ ಹಾಕುವಾಗ ಒಂದು ರೌಂಡಿಗೆ ಬರುತ್ತೆ. ಇನ್ಯಾವ್ದಕ್ಕೆ ಹಾಕಿರಿ ಸರ್? ಇನ್ನಿಲ್ಲೇ ಇದೇ ಲೈನು, ಇವೇನು ಮಾಮೂಲಿ ಹಂಗೆ ಇದಾವೆ. ಇದೆ ಸರ್. ಈ ಗರಿ ಹಳೇದು ಮುಂಚೆ ಹೆಂಗಿತ್ತು ಸರ್ ಈ ಮರ? ಮುಂಚೆ ಅದು ಮರ ಫುಲ್ ವೀಕ್ ಇತ್ತು. ಈಗ 4 ಗರಿ ಕ್ಲೀನ್ ಆಗಿ ನೀಟಾಗಿ ಹೊಲ್ಟಾವ ಹೊಸರಾಗಿ. ಆಮೇಲೆ ಹಳಿನೂ ನಿಂತವೆ ಎಳ್ನೀರ್ದವು. ಒಂದ್ 4 6 ಮೊದ್ಲು ಒಂದು ಇರ್ಲಿಲ್ಲ. ಈಗ ಒಂದ್ 10 12 ಹಳಿ ನಿಂತವೆ. ಸೂಪರ್ ಸರ್. ಇದು ಹಳೇದ್ ನೋಡಿದೀನಿ. ನೋಡಿ ಆ ಗರಿ ಬರ್ತಾ ಇದು ಒಂಬಾಳೆನೂ ಹೊಡೆದು ಇದು ನಿಲ್ತಾ ಇದೆ ಸಣ್ಣ ಸಣ್ಣಗೆ ಎಳ್ನೀರು. ಇರ್ಲಿಲ್ಲ, ಎಲ್ಲ ಉದುರಾಗಿತ್ತದು. ನೋಡ್ಬೋದು ಆ ಗರಿಗಳು ಸೂಪರ್ ಆಗಿ ಕಾಣುತ್ತದು ನೋಡಿ. ಹಳೇದೇನಿರ್ಲಿಲ್ಲ, ಈ ಕಾಯಿ ಕಟ್ತಾ ಇದೆಯಲ್ಲ? ಕಾಯಿ ಕಟ್ತಾ ಇದೆ ಈಗ. ಓಕೆ, ಸೂಪರ್. ರೈತರಿಗೆ ಇದಕ್ಕಿಂತ ಇನ್ನೇನ್ ಬೇಕು? ಮುಂಚೆ ಕಂಡೀಷನ್ ಏನ್ ಅನ್ಸಿತ್ತು ನಿಮ್ಗೆ? ಇದು ಹೋಗುತ್ತೆ ಅನ್ನಂಗೆ ಆಗಿತ್ತು. ಇನ್ನೊಂದು ಹೋಯ್ತಲ್ಲ, ಅದೇ ತರ ಹೋಗ್ಬೋದು ಇದು ಅನ್ಕೊಂಡಿದ್ದು. ಆದ್ರೆ ಈಗ ಹಳಿ ನಿಂತು ಮೇಲೆ ಚಿಗುರು ಗರಿ ಹೊಡೆದಿರೋದ್ರಿಂದ ಉಳ್ಕೊಳುತ್ತೆ. ಸೂಪರ್. ಯಾಕಂದ್ರೆ ಮೇನ್ ನಿಮ್ಮ ಆರೈಕೆ, ಕಾಯಿ ಬರ್ತದೆ. ನೀವು ನೋಡ್ಕೊಂಡಿದ್ ವಿಧಾನ, ಗೊಬ್ಬರ ನಾವು ಹೇಳ್ದಂಗೆ ಹಾಕಿದಿರಿ, ಅದು ಖುಷಿ ವಿಚಾರ. ನೀವು ಅದನ್ನ ಕರೆಕ್ಟ್ ಹಾಕಿದ್ರೆ ಕರೆಕ್ಟ್ ಬರ್ತಾ ಇದೆ. ಸೂಪರ್ ಸರ್. ಇದಿದ್ ಮರ ಇದೇ ಮರ ಸರ್ ಇದು. ಇನ್ನೊಂದಲ್ಲ, ಒಟ್ಟು ಈ ತರ ಎಷ್ಟು ಮರಕ್ಕೆ ಹಾಕಿದ್ರಿ? ಅದು ಒಟ್ಟು ಅಂದ್ರೆ ಈ ತರ ಆಗಿದ್ದು ಫುಲ್ ವೀಕ್ ಆಯ್ತು ಮರ ಅಂದ್ರೆ ಒಂದು 5-6 ಮರಕ್ಕೆ ಹಾಕಿದ್ದು. ಓಕೆ. ಆದ್ರೆ ಸ್ವಲ್ಪ ಇಂಪ್ರೂವ್ ಆಗಿದೆ. ಓಕೆ, ಅದು ಬದುಕತ್ತೆ ಅಂತಿತ್ತ ನಿಮಗೆ? ಅನ್ಸಿತ್ತ? ಬದುಕುತ್ತೀನಿ. ಅಲ್ಲ, ಮುಂಚೆ ಬದುಕತ್ತೆ ಅಂತಿದ್ರ? ಅನ್ನಂಗಿರ್ಲಿಲ್ಲ. ಈಗ ಹಾಕೋದ್ಮೇಲೆ ಸ್ವಲ್ಪ ಬದುಕುತ್ತೆ ಅನ್ನೋ ಒಂದು ಗ್ಯಾರಂಟಿ ಇದೆ. ಇದ್ರಲ್ಲಿ ಕಾಯಿ ಪ್ರೋಸೆಸ್ ಏನಾಗಿದೆ ಈಗ? ಈಗ ಎಳ್ನೀರು ಇದು ಕುರ್ಬಾ ಅಂತ ಹೇಳ್ತಾರೆ ನಮ್ಮ ಇದ್ರಲ್ಲಿ. ಹೊಲ್ಟಿದಾವೆ ಒಂದು 10-15 ಇದಾವೆ, ಮತ್ತೆ ಒಂಬಳೆ ಹೊಲ್ಟಿದೆ. ಹೌದು, ಒಂಬಳೆ ಹೊಟ್ಟಿ ಖುಷಿ ಆಗುತ್ತೆ. ಅದು ಸಣ್ಣ ನಿಲ್ತಾ ಇದೆ ಈಗ. ಇನ್ನು ಒಂದೇ ಡೋಸ್ ಅಲ್ಲ, ಒಂದ್ 2-3 ತಿಂಗಳು ಕಂಟಿನ್ಯೂ ಮಾಡಿದ್ರೆ ಮರ ಬದುಕಳತ್ತೆ. ಅದೇ ಖುಷಿ, ಮರ ಬದುಕದೇ ಖುಷಿ. ಬೇರೆ ಮರ ಬದುಕುತ್ತೆ ಗ್ಯಾರಂಟಿ ಆಯ್ತು. ಏನಿದ್ರ ಇವು ಕಾಯಿ ಕಚ್ಚಬೇಕು, ಎಳ್ನೀರು ಕಚ್ಚಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಚಿಗುರು ಹೊಡೆದಿರುವಂತ ತೆಂಗಿನ ಮರ ನೋಡಿ. ಇದು ಹಾಕಿದ ಕೆಳಗೆಲ್ಲ ಒಣಗಿರೋದು. ಇದು ರಸ ಹೊಡೆಯೋ ರೋಗ ಇದು ನೋಡಿ. ಮೇಲೆ ಹಸಿರಾಗಿದೆ, ಚಿಗುರು ಓಪನ್ ಆಗಿದೆ ನೋಡಿ, ಫುಲ್ ಓಪನ್ ಆಗಿದೆ. ನೋಡುವ ತೆಂಗು ಇದು 2ನೇ ಇನ್ನೊಂದು ಗಿಡ. ಎಲ್ಲ ಗಿಡದಲ್ಲೂ ಸುಳಿ ಓಪನ್ ಆಗಿದೆ ನೋಡಿ. ಮೇಲ್ಮಟ್ಟದ ಗರಿ ನೋಡ್ಕೊಳ್ಳಿ, ಕೆಳಗಿನ ಗರಿನೂ ನೀವು ನೋಡಿ, ಹಂಗೆ ಗೊತ್ತಾಗತ್ತೆ. ಓಕೆ, ಏನು ಅನಿಸ್ತಾ ಇದೆ ಸರ್? ನೋಡಿ ಇದು ನೋಡಿ, ಈ ಎಲೆ ಸಣ್ಣದಿದೆ ನೋಡಿ. ಈ ಇದೆಲ್ಲ ಸಣ್ಣ ಎಲೆ ಚುಕ್ಕಿ ಇದೆ, ಡ್ಯಾಮೇಜ್ ಇದೆ ನೋಡಿ. ಇದು ಮುಟ್ಟುವಾಗ ಹೆಂಗೆ ಅನಿಸ್ತು ನೋಡಿ. ಇದು ಗರಿ ಮತ್ತು ದೊಡ್ಡ ಗರಿ ಬಂದ ಹಂಗೆ ಒಳಗೆ ಬನ್ನಿ ನೋಡಿ. ಸುಳಿ ಇನ್ನೊಂದು ಸುಳಿ ಬಂದಿದೆ ನೋಡಿ, ಹಂಗೆ ನೋಡಿ ಎಷ್ಟು ದೊಡ್ಡ ಎಲೆ, ಸುಳಿ ಇನ್ನೊಂದಿದೆ, ಬೇಗ ಬರ್ತಾ ಇದೆ. ಈಗ ಏನ್ ಅನ್ಸುತ್ತೆ ಸರ್ ಇದನ್ನ ನೋಡಿದಾಗ? ಏನ್ ಅನ್ಸುತ್ತೆ? ಪರವಾಗಿಲ್ಲ, ಇದು ಒಟ್ಟಿಗೆ ಸ್ಮೂತ್ ಇದೆ, ರಫ್ ಮತ್ತೆ ಅಗಲ ಎಷ್ಟಿದೆ ನೋಡಿ. ಅಗಲ ಚೆನ್ನಾಗಿದೆ ಮತ್ತೆ ಗ್ರೀನರಿ ನೋಡಿ ಎಷ್ಟು ಗ್ರೀನ್ ಇದೆ ಅಂತ.
ಓಕೆ, ಹಿಂಗೆ ಮುಂದೆ ನೋಡೋಣ. ಹಂಗೆ ಸರ್, ಈ ಗಿಡ ಇದನ್ನ ಬಗ್ಗೆ ಏನು ಹೇಳ್ತೀರಾ ಸರ್? ಇದೇನು ಅನ್ಸುತ್ತೆ ನೋಡಿ? ಸ್ವಲ್ಪ ಎಲೆ ದಪ್ಪ ಅಗಲ ಕಾಣ್ತಾ ಇದೆ ಇದು ಅಲ್ವಾ? ನೋಡಿ, ಇದ್ರೊಳಗೆ ಅಗ್ಗಲ ಹೈಟ್ ಕಾಣ್ತಾ ಇದೆ, ಎತ್ತರ ಎತ್ತರ ಕಂಡಾಗ ಬುಡ ದಪ್ಪ ಆಗುತ್ತೆ. ಸರ್, ಈ ಗಿಡ ಏನು ಅನ್ಸುತ್ತೆ ಸರ್? ಅದು ಪರವಾಗಿಲ್ಲ, ಗಿಡ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಇದ್ರೊಳಗೆ ಎಲೆ ಚುಕ್ಕಿ ಇದೆ ನೋಡಿ. ಇದು ಚಿಕ್ಕಿದೆ ನೋಡಿ, ಇದು ಚುಕ್ಕಿ ಮತ್ತೆ ಹಳದಿ ಆಗಿದೆ. ಅದು ಒಂದು ಸುಳಿ ಬಂದಿರೋದಲ್ಲದೆ ಈ ಎಲೆ ದೊಡ್ಡದಾಗಿದೆ, ಅಗಲ ಇದೆ ಮತ್ತೆ ದೊಡ್ಡದಾಗಿದೆ. ಅದೊಂದು 2 ತಿಂಗಳು ಬೇಕು, ಟೈಮ್ ಬೇಕಲ್ಲ. ಅದು ನೆಕ್ಸ್ಟ್ ಬರೋದು ಸುಳಿ ರೆಡಿ ಆಗುತ್ತೆ ನಮ್ಗೆ. ಆ ಎಲೆ ನೋಡುವಾಗ ನೋಡಿ, ಆ ಎಲೆ ಅಗಲ ಇದೆ, ಇನ್ನೊಂದು ಹೊಸದು ಬಂದಿದೆ. ಸರ್, ಈ ಗಿಡ ನೋಡುವಾಗ ಏನು ಅನ್ಸುತ್ತೆ? ಏನು ಫಸ್ಟ್ ಹಳೆ ಗರಿ ಹೆಂಗಿದೆ ನೋಡಿ? ಹಳೆ ಗರಿ ಸ್ವಲ್ಪ ವೀಕ್ ಇದೆ, ಇದು ಸ್ವಲ್ಪ ನೋಡಿ ಫುಲ್ ವೀಕ್ ಇದೆ. ಹೊಸ ಗರಿ ಬಂದಿರೋದು ಸ್ವಲ್ಪ ಹೈಟ್ ಆಗಿ ಮತ್ತು ಆರೋಗ್ಯವಾಗಿ ಬಂದಿದೆ. ನೋಡ್ಕೋಬಹುದು, ಹಳೆ ಗರಿ ನೋಡ್ಬೋದು. ಹೊಸದು ಬರೋ ಜೊತೆಯಲ್ಲಿ ಇನ್ನೊಂದು ಸುಳಿ ಓಪನ್ ಆಗಿದೆ, ಇನ್ನೊಂದು ಸುಳಿ ಓಪನ್ ಆಗ್ತಾ ಇದೆ ನೋಡಿ, ಚಿಗುರು ಹೊಡೆದಿದೆ. ಅದೇನನ್ಸುತ್ತೆ ಸರ್ ಆ ಗಿಡ? ಅದು ಅದು ಪರಲ್ಲ, ಸ್ವಲ್ಪ ಬಂದಿದೆ ನಂಗೆ ಕಾಣುತ್ತೆ. ಅದೇ, ಈಗಿನ್ನು 1 ತಿಂಗಳಲ್ಲ, ಒಂದೂವರೆ ತಿಂಗಳು ಒಂದೇ ಸಲ ಹಾಕಿರೋದು. 1.5 ತಿಂಗಳಾಯ್ತು. ಹಾಂ, 1.5 ತಿಂಗಳಾಗಿದೆ. ಡೋಸ್ ಕೊಟ್ಟಿರೋದು ಒಂದೇ, 1 ಟ್ರೀಟ್ಮೆಂಟ್, 3 ಟ್ರೀಟ್ಮೆಂಟ್ ನಡಿಬೇಕು. ಇರಲಿ, ಈ ಪ್ರೋಸೆಸ್ ಇಷ್ಟು ಬಂದಿದೆ ಅಂದರೆ ಸಾಕಾಗತ್ತೆ. ನೋಡಿ, ಇದ್ರ ಎಲ್ಲ ನೋಡಿ, ಹಳೇದು ಹಳದಿ ಎಲೆ ನೋಡಿ, ಇದು ಹಳದಿ ಎಲೆ, ಹೊಸ ದೊಡ್ಡದು ಬಂದಿದೆ ನೋಡಿ. ಇದೇನು ಅನ್ಸುತ್ತೆ? ಚೆನ್ನಾಗಿ ಬಂದಿದೆ ನಂಗೆ ಕಾಣುತ್ತೆ. ನೋಡಿ, ಇದು ಹಳದಿ, ಈ ಕಡೆ ಹಳದಿ, ಇದು ಹಳದಿ ಇದೆ, ಮತ್ತೆ ಇದ್ರೊಳಗೆ ಎಲೆ ಚುಕ್ಕಿಲ್ಲ, ಎಲೆ ನೋಡಿ ದೊಡ್ಡದು, 2 ಬಂದಿದೆ. ಈ ಕಡೆದು ಬಂದಿದೆ. ಯಾಕಂದ್ರೆ ಮುಕ್ಕಾಲು ಭಾಗ ಬಂದಿರೋದ್ರಿಂದ ಬರುತ್ತೆ, ಅದು ಮುಕ್ಕಾಲು ಭಾಗ ತುದಿ ಇರೋದ್ರಿಂದ ಬರುತ್ತೆ. ಒಂದು ನೋಡಿ ನೋಡಿ, ಈ ಕಡೆ ಎಲ್ಲ ರೋಗದ ಎಲೆನೇ ಇದೆ, ಸಣ್ಣದಿದೆ. ಹೊಸ ಎಲೆ ಬಂದಿರೋದು ನೋಡಿ, ನೋಡ್ಬೋದು ಕ್ಲೀನಾಗಿ. ಅದು ಎಕ್ಸ್ಟ್ರಾ ಸ್ವಲ್ಪ ಉದ್ದ ಬಂದಿದೆ, ಅರ್ಧ ಅಡಿ ಬಂದರೂ ದೊಡ್ಡ ವಿಷಯ. ಒಂದು ಮುಕ್ಕಾಲು 1 ಅಡಿವರೆಗೂ ದೊಡ್ಡದಾಗಿ ಬಂದಿದೆ. ಬಂತಂದ್ರೆ ರೆಡಿ ಆಗುತ್ತೆ ಅದು. ಇನ್ನೊಂದು ಅದು ಅಷ್ಟೇ, ಸುಳಿ ಇರೋದು ನೋಡಿ. ಇದು ಎಲೆಗಳೆಲ್ಲ ಫುಲ್ ಇದಾಗೋಗಿದೆ ನೋಡುವ. ಈ ಗಿಡ ನೋಡಿ, ಮೇಲಿನ ಎಲೆ ಹೊಸ ಎಲೆ ಹೈಟಾಗಿ ಬಂದಿದೆ. ಅಂದರೆ ಹೈಟಾಗಿ ಬಂತು ಅಂದರೆ ಆ ಗಿಡ ರೆಡಿ ಆಗುತ್ತೆ. ನೆಕ್ಸ್ಟ್ ಬರೋದು ಅದು ಹೈಟ್ ಆಗುತ್ತೆ, ಗಿಡ ಬದುಕ್ಬಿಡುತ್ತೆ, ಅದು ಗ್ಯಾರಂಟಿ. ಇದೇ ಸಿಮ್ಟಮ್ಸ್, ಸ್ಟಾರ್ಟಿಂಗ್ ಸಿಮ್ಟಮ್ಸ್ ಇದು ನೋಡಿ. ಸರ್, ಈ ಎಲೆ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಗಿಡ ಇದು ಒಳ್ಳೆ ಆರೋಗ್ಯ ಕಾಣ್ತಾ ಇದೆ ನೋಡಿ, ಕೆಳಗೆಲ್ಲ ಸಿಡಾಗೋಗಿದೆ, ಸಣ್ಣ ಎಲೆ. ಈಗ ಮೇಲ್ ಬಂದಿರೋಂಥ ಎಲೆ, ಎತ್ತರ ಬಂದಿರೋ ಜೊತೆಯಲ್ಲಿ ನೋಡಿ, ಹೈಟಾಗಿ ಬಂದಿದೆ, ದೊಡ್ಡ ಎಲೆ. ಸ್ಟಾರ್ಟಿಂಗ್ ಅಂತ ಅಲ್ಲ, 1-1.5 ತಿಂಗಳಿಗೆ ಒಂದೊಂದು ಎಲೆ ಬರೋವಂಥದ್ದು ಆರೋಗ್ಯವಾಗಿ. ಹೈಟ್ ಬಂದಿರೋದೇ ಖುಷಿ ಇಲ್ಲಿ ನೋಡಿ. ಅದರಲ್ಲೂ ನೋಡ್ಬೋದು ನೋಡಿ, ಅಲ್ಲೊಂದು ಗಿಡ ನೋಡ್ಬೋದು. ಈ ಎಲೆ ಹೊಸ ಎಲೆ ಬಂದಿರೋದು ಹೈಟಾಗಿ ಬಂದಿರೋದು. ಹೈಟಾಗಿ ಬಂತಂದರೆ ಚೆನ್ನಾಗಾಗತ್ತೆ ಅಂತ. ಸರ್, ಈ ಗಿಡ ಈಕೆಲ್ಲ ನೋಡಿ, ಎಲ್ಲ ಚುಕ್ಕಿ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರ ನೋಡಿ? ಅದ್ರೊಳಗೆ ಒಂದು ಚುಕ್ಕಿ ಇಲ್ಲ. ಅದೇ, ಇದು ಚುಕ್ಕಿ ಇದೆ. ಹಾಂ ನೋಡಿ, ಚುಕ್ಕಿ ನೋಡಿ, ಮೇಲೆ ಬಂದಿರೋದು ಚುಕ್ಕಿ ಇಲ್ಲ, ಫುಲ್ ಹೈಟ್ ಆಗಿದೆ, ದೊಡ್ಡದಾಗಿ. ಈ ಗಿಡಕ್ಕೆ ಆ ಗಿಡ ಎಲೆ ಹೈಟ್ ಬಂತು, ಸೂಪರ್ ನೋಡಿ. ಇನ್ನೊಂದು ಹಿಂಗಾರನ ಹೊಡಿತಾ ಇದೆ, ಓಪನ್ ಆಗಿದೆ. ಹಿಂಗಾರ ಅಂತೀನಿ ನಮ್ಮ ಎಲೆ. ಓಕೆ ಸರ್, ಇನ್ನು ಯಾವ್ದು ಹಾಕಿರಿ ನೋಡೋಣ. ಸರ್, ಈ ಗಿಡ ಏನು ಅನ್ಸುತ್ತೆ? ಚೆನ್ನಾಗಿ ಬಂದಿದೆ ಸರ್, ಸುಳಿ ಎಲ್ಲ ಒಳ್ಳೆ ನೋಡಿ, ನಿಮ್ಮ ಹೈಟ್ಗಿಂತ ಹೈಟ್ ಇದೆ. ಅದೇ ನೋಡಿ, ಹಳೆ ಎಲೆ ನೋಡ್ಬೋದು, ಹಿಂಗಿದೆ ನೋಡಿ. ಇದ್ರ ನೋಡಿ, ಸೋತಂಗಿದೆ. ಇದು ಹೆಂಗಿದೆ ಅಣ್ಣ ಹಳೆ ಎಲೆಗಳು? ಹಳೆ ಎಲೆ ಎಲ್ಲ ಒಂಥರ ಸೋತಂಗ ಐತೆ, ಎಲ್ಲ ಗರಿ ಎಲ್ಲ ಮುಟ್ ನೋಡಿ, ಹಿಂಗೆ ರಫ್ ಇದೆ, ಮೇಲ್ ಮುಟ್ ನೋಡಿ, ಸ್ಮೂತ್ ಇದೆ. ಈ ನೋಡಿ, ಇದು ನೆಕ್ಸ್ಟ್ ಎಲೆ ಅಷ್ಟು ಆರೋಗ್ಯ ಇಲ್ಲ, ಬೆಂಡಾಗಿದೆ. ಈ ಬಂದಿರೋ ಎಲೆ ನೋಡ್ಬೋದು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ, ಸಿಕ್ಕಾಪಟ್ಟೆ ಹೈಟಾಗಿ ಬಂದಿದೆ. ಸೂಪರ್, ಖುಷಿ ಆಗತ್ತೆ ನೋಡಿ. ಇದು ನೋಡಿ, ಈ ಎಲ್ಲ ಸಣ್ಣ ಸಣ್ಣ ಎಲೆಗಳು ನಾಳೆ ದುಂಡಗಾಗಿರೋದು ನೋಡಿ. ಬಂದಿರೋ ಹೊಸ ಎಲೆ ಹೈಟಾಗಿದೆ, ಇದು ಇಂಪಾರ್ಟೆಂಟ್. ಯಾಕಂದ್ರೆ ಗರಿ ಹೈಟ್ ಬರಬೇಕು ನೋಡಿ. ಸರ್, ಈ ಗಿಡದ ಬಗ್ಗೆ ನಿಮಗೇನು ಅನ್ಸುತ್ತೆ? ಇಲ್ಲ, ಆದ್ರೆ ಪರವಾಗಿಲ್ಲ, 1-2 ಎಲೆ ಚೆನ್ನಾಗಿ ಬಂದಿದೆ, ಮತ್ತೆ ಸುಳಿ ನೋಡಿ. ಕೆಳಗೆ ನೋಡಿ ಹೆಂಗಿದೆ ಈ ರೋಗ, ನೋಡ್ಕೋಬಹುದು ನೋಡಿ. ಇಲ್ಲೇ ಎಲೆ ಚುಕ್ಕಿ ಇದೆ ನೋಡಿ, ಇದ್ರೊಳಗು ಫುಲ್ ಎಲೆ ಚುಕ್ಕಿ, ಹಳದಿ ಆಗಿರೋದು. ಈ ಎಲೆ ನೋಡುವಾಗ ನಾವು ಒಂದೇ ಒಂದು ಡೋಸ್ ಕೊಟ್ಟಿರೋದು, ಟ್ರೀಟ್ಮೆಂಟ್ ಒಂದು ಡೋಸ್, ಆಮೇಲೆ ಇನ್ನು ಮುಂದೆ ಬರೋಣ. ಹೌದು ಸರ್, ಈ ಎಲೆ ಬಗ್ಗೆ ಏನ್ ಹೇಳ್ತೀರಾ? ಇದು ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಕಾಣುತ್ತೆ. ಈಗ ನೋಡಿ, ಇವು 2 ಎಲೆ ಪರಲ್ಲ, ಉದ್ದ ಬಂದವೆ, ಇದೊಂದು ಸುಳಿ ಹೊಡ್ತಾ ಇದೆ. ಹೌದು ನೋಡಿ, ಇದು ಸಣ್ಣ ಎಲೆ, ಹಳೇದ ಎಲೆ ದೊಡ್ಡದಿದೆ, ಕೆಳಗಿರೋದು ಇದು ದೊಡ್ಡದಿದೆ
ನೋಡಿ ಅದು ಸಣ್ಣಕ್ಕಾಯ್ತು, ಇದು ಸಣ್ಣದಾಗ್ಬಿಡ್ತು. ಸಣ್ಣದಾಯ್ತು. ಸಣ್ಣದ ಅಂದ್ರೆ ಸುಳಿ ರೋಗ. ನೋಡಿ ಈಗ ನಾವು ಗೊಬ್ಬರ ಕೊಟ್ಟ ಮೇಲೆ ಬಂದಿರೋ ಎಲೆ ಎಷ್ಟು ದೊಡ್ಡ ಎಲೆ ಬಂದಿದೆ, ಒಂದು ಸುಳಿ ಹೊರಡ್ತು. ನೋಡಿ ಎಷ್ಟು ದೊಡ್ಡದಿದೆ, ಒಂದು ಹೊಸ ಸುಳಿ ಹೊರಡ್ತಾ ಇದೆ. ಇದಕ್ಕೇನ್ ಹೇಳ್ತೀವಿ, ರಿಸಲ್ಟ್ ಬಂದಿದೆ ಅಂತೀವ? ಇಲ್ಲ ಬಂದಿದೆ ಅಂತ ಪಕ್ಕ. ಟೈಮ್ ಬೇಕಲ್ಲ, ಟೈಮ್ ಬೇಕು. ಅದೇ ಟೈಮ್ 1.5 ತಿಂಗಳು ಆಗಿದೆ, ಬಂದಿದೆ. ಯಾವ್ದು ನೋಡಿ, ಯಾವ ತೆಂಗಿನ ಗಿಡ ತರ ಸೇಮ್ ತೆಂಗಿನ ಗಿಡ ಬಂದಂಗ ಬಂದಿದೆ. ನೋಡಿ ಈ ಗರಿ ಎಲ್ಲ ಹೆಂಗಿದೆ, ಆರೋಗ್ಯ ಇಲ್ಲ. ನೋಡಿ ಹೊಸದಾಗಿ ಬಂದಿರೋ ಲೆಂತ್ ಎಲ್ಲ ಲೆಂತ್ ಇದಾವೆ, ಸಿಕ್ಕಾಪಟ್ಟೆ ಲೆಂತ್ ತೆಂಗಿನ ಗರಿ ಬಂದಂಗ ಬಂದೈತೆ. ಅದು ಅಷ್ಟೇ, ಸಡನ್ ಆಗಿ ನೋಡುವಾಗ ತೆಂಗಿನ ಗರ ಇದ್ದಂಗೆ ಕಾಣ್ತಾ ಇದೆ. ನೋಡಿ ಇದು ನೋಡಿ ಮೇಲೆ ನೋಡಿ, ಚೆನ್ನಾಗಿದೆ. ನೋಡಿ ಈ ಎಲ್ಲ ಸಣ್ಣದಿದೆ, ಹಳೇದು ಲೆಂತ್ ಇದೆ. ನೋಡಿ ಇದು ಸ್ವಲ್ಪ ಇದು ಹಾಕಿದ್ಮೇಲೆ ಹೊರಟಿರೋದು. ಹೌದು, ನೆಕ್ಸ್ಟ್ ಒಂದು ಜಾಸ್ತಿ ಹೊಡ್ತಾ ಬಂದಿದೆ. ಇದು ಬಂದಿರೋ ಎಲ್ಲ ದೊಡ್ಡದಾಗಿದೆ. ಓಕೆ, ಸೂಪರ್, ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಸರ್. ನೋಡಿ ಎಲ್ಲ ಎಲೆಯಲ್ಲೂ ಹೈಟ್ ಬಂದಿದೆ, ಎಲ್ಲದರಲ್ಲೂ ಎತ್ತರ, ಎಲೆಯಿಂದ ಎಲೆಗೆ ಎತ್ತರ ಬಂದಿದೆ ಸರ್. ನೀವು ಓವರ್ ಆಲ್ ಆಗಿ ಈ ಸ್ವದೇಶಿ ಗೊಬ್ಬರ ಹಾಕಿದ್ಮೇಲೆ ನಿಮ್ ತೋಟ ಮುಂಚೆ ಹೆಂಗಿತ್ತು, ಇವಾಗ ಹೆಂಗಾಗಿದೆ, ಏನ್ ಅನ್ಸುತ್ತೆ ಸರ್? 3/4% 90% ಪರವಾಗಿಲ್ಲ ನಂಗೆ ಕಾಣ್ತಾ ಇದೆ. ಆದ್ರೆ ಈಗ ನೆಕ್ಸ್ಟ್ ಒಂದೇ ಬೀದಲ್ಲ ನಾವು ಹಾಕಿರೋದೇ ಒಂದು ಡೋಸ್. ನಾವು 3 ತಿಂಗಳು ಟಾರ್ಗೆಟ್ ಕೊಟ್ಟಿದ್ವಿ. 3 ತಿಂಗಳು ಕೊಟ್ಟಿದ್ರಿ, ಈಗ ಎಷ್ಟು 2 ತಿಂಗಳಾಯ್ತಾ? ಒಂದೇ ತಿಂಗಳಾಗಿರೋದು. 1 ತಿಂಗಳ 1 ಡೋಸ್ ಕೊಟ್ಟಿದೀವಿ, ಇನ್ನು 2 ತಿಂಗಳು ಕೊಡ್ಬೇಕು. ಅದೇ ನೆಕ್ಸ್ಟ್ 1 ತಿಂಗಳಿಗೆ 1 ಡೋಸ್ ಕೊಡ್ಬೇಕು. ಹೌದೌದು, ಇನ್ 2 ಡೋಸ್ ಕೊಟ್ರೆ ಗೊತ್ತಾಗತ್ತೆ ಅದ್ರ ಬಗ್ಗೆ. ನೋಡಿ ಇದು ಚೆನ್ನಾಗಿ ದೊಡ್ಡದು ಇನ್ನು ಬರುತ್ತೆ. ಬರುತ್ತೆ. ದೊಡ್ಡದು ತೆಂಗಿನ ಗಿಡಗಳಲ್ಲಿ ಒಳಗಡೆ ಚಿಗೆ ಹೆಂಗ್ ಬರ್ತಾ ಇದೆ, ಒಳಗಿನ ಚೆನ್ನಾಗಿ ಬರ್ತಾ ಇದೆ. ಅಲ್ಲಿ ನೋಡಿದ್ವಲ್ಲ, ಕೆಳಗಡೆ ಗರಿ ಎಲ್ಲ ಹಳದಿ ಆಗಿತ್ತು, ಹಂಗೆ ನಿಂತಿತ್ತು. ಮತ್ತೆ ನೆಕ್ಸ್ಟ್ ಹೊಲ್ಟಿರೋದೆಲ್ಲ ಒಳ್ಳೆ ಚೆನ್ನಾಗಿ ಹೊಲ್ಟಿದೆ. ತೆಂಗಿನ ಎಷ್ಟು ತೆಂಗಿಗೆ ಹಾಕಿದ್ದೀವಿ ನೀವು? 20 ಗಿಡಕ್ಕೆ ಹಾಕಿದೆ ಅಷ್ಟೇ. ಎಷ್ಟರಲ್ಲಿ ಚೆನ್ನಾಗಿ ಹಸಿರು ಹೊರಟಿದೆ, ಒಳಗಿಂದ ಹಸಿರು ಒಳಗಿಂದ ಚೆನ್ನಾಗಿ ಹೊಲ್ಟಿದೆಯಲ್ಲ, ನೋಡ್. ಹೌದು, ಸೂಪರ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ದಿನಗಳಲ್ಲಿ ಇನ್ನೊಂದು ವಿಡಿಯೋ ಮಾಡೋಣಂತೆ. ಥ್ಯಾಂಕ್ ಯು.